ನಮಸ್ಕಾರ ಕರ್ನಾಟಕ. ಬೆಂಗಳೂರಲ್ಲಿರೋರು ಇನ್ಮೇಲೆ ತರಕಾರಿ ತಿನ್ಬೇಕಾದ್ರೆ ಹುಷಾರಾಗ್ತೀನಿ. ಇಷ್ಟು ದಿನ ತಿಂದಿರೋ ತರಕಾರಿಗಳು ಕೂಡ ಲೆಡ್ಡು ಮತ್ತು ವಿಷ ಇದೆ. ಅದನ್ನು ಜಸ್ಟ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಕಮಿಟಿಯನ್ನು ಮಾಡಿತ್ತು. ಆ ಕಮಿಟಿಯ ಪ್ರಕಾರ ಒಂದಷ್ಟು ರಿಸರ್ಚನ್ನು ಮಾಡಿ ಬೆಂಗಳೂರಲ್ಲಿ ಬೆಳೆದಿರುವಂಥ ಅಥವಾ ಬೆಂಗಳೂರಲ್ಲಿ ಮಾರ್ತಾ ಇರುವಂಥ ತರಕಾರಿಗಳನ್ನು ತೆಗೆದುಕೊಂಡು ಅದನ್ನು ರಿಸರ್ಚ್ ಮಾಡಿದಾಗ ಅಥವಾ ಅದರ ಮೇಲೆ ತನಿಖೆ ಮಾಡಿದಾಗ ಒಂದು ಆಶ್ಚರ್ಯಕರವಾದಂಥ ಒಂದು ಸಂಗತಿ. ನಮಗೇನು ಆಶ್ಚರ್ಯ ಅಲ್ಲ, ಯಾಕೆ ಅಂತಂತಂದರೆ ಬೆಂಗಳೂರಲ್ಲಿ ಗಾಳಿ ವಿಷ ಆಗಿದೆ, ನೀರು ವಿಷ ಆಗಿದೆ, ಆಮೇಲೆ ಪೊಲ್ಯೂಷನಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ತರಕಾರಿನಲ್ಲಿ ಲೆಡ್ಡು ಮತ್ತು ವಿಷದ ಅಂಶ, ಟಾಕ್ಸಿಕ್ ಅಂಶ ಇದೆ ಅಂತಂದರೆ ನನಗಂತೂ ಆಶ್ಚರ್ಯ ಅಲ್ಲ. ಬಿಕಾಸ್ ವಿ ಆಲ್ ನೋ ದಟ್ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗಿರೋದ್ರಿಂದ ಐ ಆಮ್ ಶ್ಯೂರ್ ನಾವು ಕುಡಿತಾರಂಥ ಗಾಳಿ ಆಗಿರ್ಬೋದು ಅಥವಾ ನಾವು ಸೇವನೆ ಮಾಡ್ತಾರಂಥ ನೀರಾಗಿರ್ಬೋದು, ಜೊತೆಯಲ್ಲಿ ಬೆಳೆದಿರೋ ತರಕಾರಿಗಳಾಗಿರ್ಬೋದು ವಿಷಭರಿತವಾಗಿರ್ತದೆ. ಇದರಿಂದ ತಲೆ ಕೂದಲು ಹೋಗೋದು, ಲಿವರ್ ಡ್ಯಾಮೇಜ್ ಆಗೋದು, ಕಿಡ್ನಿ ಡ್ಯಾಮೇಜ್ ಆಗೋದು, ಜೊತೆಯಲ್ಲಿ ಕ್ಯಾನ್ಸರ್ ಬರುವಂಥ ಪರಿಣಾಮಗಳು ಜಾಸ್ತಿ ಇರ್ತದೆ. ಅದನ್ನು ಇವತ್ತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಒಂದು ತನಿಖಾ ಸಂಸ್ಥೆ ಒಂದು 5 ಮೆಂಬರ್ ಕಮಿಟಿ ಅದನ್ನು ತನಿಖೆ ಮಾಡಿ ವೆರಿಫೈ ಮಾಡಿ ಅಥೆಂಟಿಕೇಟೆಡಾಗಿ ಹೇಳಿದೆ, ಎಸ್ ನಾವು ತಿಂತಾ ಇರುವಂಥ ತರಕಾರಿಗಳಲ್ಲಿ ಮೋಸ್ಟ್ ಆಫ್ ದ ತರಕಾರಿಗಳಲ್ಲಿ ಪರ್ಮಿಟಬಲ್ ಲಿಬಲ್, ಪರ್ಮಿಟ್ ಏನ್ರಿ 1 ಗ್ರಾಮ್ ಸ್ವಲ್ಪ ವಿಷ ಇದ್ದರೂ ವಿಷನೇ 100 ವಿಷ ಇದ್ದರೆ ಇವರು ಪರ್ಮಿಟೆಡ್ ಲಿಬಲ್ ಅಂತ ಅಂದರೆ ಪರ್ಮಿಟೆಡ್ ಲೆವೆಲಲ್ಲಿ ವಿಷ ಕುಡಿಬೋದು ಅಂತ. ನಾನು ಹೇಳ್ತೀನಿ, ವಿಷ ಮುಕ್ತವಾದಂಥ ತರಕಾರಿ, ವಿಷ ಮುಕ್ತವಾದಂಥ ಹಾಲು, ವಿಷ ಮುಕ್ತವಾದಂಥ ವಾತಾವರಣ, ವಿಷ ಮುಕ್ತವಾದಂಥ ನೀರು, ವಿಷ ಮುಕ್ತವಾದಂಥ ಗಾಳಿ ನಮಗೆ ಬೇಕಾಗಿದೆ. ಅದನ್ನು ಕೊಡೋದರಲ್ಲಿ 3 ಪಕ್ಷಗಳು ಫೇಲ್ಯೂರ್ ಆಗಿದೆ. ನೀವು ಪದೇ ಕುಮಾರಣ್ಣಂಗೆ ಓಟ್ ಹಾಕು, ಸಿದ್ದರಾಮಣ್ಣಂಗೆ ಓಟ್ ಹಾಕು, ಯಡಿಯೂರಪ್ಪನ ಮಗನಿಗೆ ಓಟ್ ಹಾಕು, ಅವ್ರಿಗೆ ಓಟ್ ಹಾಕು, ಇವ್ರಿಗೆ ಓಟ್ ಹಾಕು ಅಂದ್ಕೊಂಡು ಲಾಸ್ಟಿಗೆ ನಿಮಗೆ ಆರೋಗ್ಯಕ್ಕೆ ಗೂಟವನ್ನು ತಂದಿಟ್ಕೊಂಡಿದ್ದೀರ. ಇವತ್ತೊಂದು ಕಡೆ ನಿರುದ್ಯೋಗಿಗಳು, ಸರ್ಕಾರಿ ನಿರುದ್ಯೋಗಿಗಳು ಒಂದು ಕಡೆ ಗಲಾಟೆ ಮಾಡ್ತಾ ಇದ್ದರೆ, ಭ್ರಷ್ಟಾಚಾರ, ಬೆಲೆ ಏರಿಕೆ, ಜೊತೆಯಲ್ಲಿ ವಿಷಭರಿತವಾದಂಥ ವಸ್ತುಗಳನ್ನು, ವಿಷಭರಿತವಾದಂಥ ಎಣ್ಣೆಯನ್ನು, ಮೇಯ್ನ್ಲಿ ಎಣ್ಣೆ ಹೇಳಬೇಕು ಅಂತಂದರೆ ಟೋಟಲಿ ಕಲಬೆರಕೆ ಎಣ್ಣೆನ ನೀವೆಲ್ಲ ತಿಂತಾ ಇರೋದು. ಜೊತೆಯಲ್ಲಿ ಇವತ್ತಿನ ಬೆಂಗಳೂರಿಗೆ ಹೋದರೆ ಬೆಂಗಳೂರಲ್ಲಿ ಹೋದರೆ ಕಾಸು ಸಂಪಾದನೆ ಮಾಡ್ಬೋದು. ಬೆಂಗಳೂರಿಗೆ ಹೋದರೆ ನಿಮ್ಮ ಆಯುಷು ಕೂಡ ಕಮ್ಮಿ ಆಗುತ್ತೆ. ಊರಲ್ಲಿ ನೀವು 80-90 ವರ್ಷ ಬದುಕ್ತೀವಿ ಅಂತಂದರೆ 30ರಿಂದ 35-40ಕ್ಕೆ ಮುಗಿದೋಗುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಏನೇ ಆಗಿರಲಿ ಬೆಂಗಳೂರು ಮುಂಚೆ ಗಾರ್ಡನ್ ಸಿಟಿ ಇತ್ತು, ವಿಷಭರಿತ ಸಿಟಿಯನ್ನು ಮಾಡಿದಂಥ ಕೀರ್ತಿಗೆ ಈ 3 ಪಕ್ಷಗಳಿಗೆ ಒಂದು ಕೊಡುಗೆಯನ್ನು ಕೊಡುತ್ತಾ ಎಚ್ಚರವಾಗಿರಿ. ಸಾಧ್ಯವಾದಷ್ಟು ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಾದರೂ ಜೀವನ ಮಾಡಲಿಕ್ಕೆ ಪ್ರಯತ್ನ ಬಿಡಿ. ಅಟ್ಲೀಸ್ಟ್ ನೀವು ನಿಮ್ಮ ಮಕ್ಳಿಗೆ ಚೆನ್ನಾಗಿರ್ತೀರ ಅಂತ ಹೇಳ್ತಾ, ಇಲ್ಲ ಬೆಂಗಳೂರಲ್ಲಿ ಕಾಸು ಸಂಪಾದನೆ ಮಾಡ್ಬೋದು, ಜೊತೆಯಲ್ಲಿ ರೋಗ ಬಂದು ಜಲ್ದಿ ಸಾಯ್ತೀರ. ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ. ಆ ಕಿದ್ವಾಯಿಗೆ ಹೋಗಿ ಒಂಚೂರು ನೋಡಿ ಯಾವ ರೀತಿ ಜನ ಬಂದು ಆ ಕ್ಯಾನ್ಸರ್ ಅಂತ ಬಳಲ್ತಾರೆ. ಕ್ಯಾನ್ಸರ್ ಬರೋದಕ್ಕೆ ಮುಂಚೆ ಎಚ್ಚೆತ್ಕೊಂಡ್ರೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂತ ಹೇಳುತ್ತೆ. ಅದಕ್ಕೆ ಮೂಲ ಕಾರಣ ಕಂಟ್ಯಾಮಿನೇಟೆಡ್ ವಾಟರು. ಬೆಂಗಳೂರಿನ ಕಸನ ತೊಗೊಂಡೋಗಿ 7,000 ಟನ್ ತೊಗೊಂಡೋಗಿ ಬೆಂಗಳೂರು ಸುತ್ತಮುತ್ತ ಯಾವುದೋ ಒಂದು 10% ರೀಸೈಕಲ್ ಮಾಡ್ತಾರೆ ಅಷ್ಟೇ BBMP ಅವರು. ಅದಕ್ಕೆ ಸಪ್ರೇಟ್ ಕಂಪ್ನಿ ಅಂತ ಮಾಡಿ ಬೇರೆ ಒಂದು 2-3 ಸಾವಿರ ಕೋಟಿ ಲೂಟಿ ಮಾಡ್ತಾರೆ. ಬೆಂಗಳೂರಿನ ಕಸನ ತೊಗೊಂಡು ಬೆಂಗಳೂರು ಸುತ್ತಮುತ್ತ ಕಸದ ಗುಡ್ಡೆಗಳನ್ನ ಹಾಕಿ ಅದರಲ್ಲಿ ಏನೋ ಒಂದು 10% ರೀಸೈಕಲ್ ಆಗ್ಬೋದು, ಮಿಕ್ಕಿದನ್ನೆಲ್ಲ ಗುಡ್ಡೆ ಮಾಡಿಟ್ಟಿದ್ದಾರೆ. ಮಳೆ ಬಂದಾಗ ಆ ಗುಡ್ಡೆ ಮೇಲೆ ನೀರು ಬೀಳುತ್ತೆ. ಆ ವಿಷದ ನೀರು ಬರೀ ಕಸ ಅಂದರೆ ಬರೀ ನಿಮ್ಮ ಕಿಚನ್ ವೇಸ್ಟ್ ಒಂದೇ ಅಲ್ಲ, ಕಿಚನ್ ವೇಸ್ಟ್, ಇಂಡಸ್ಟ್ರಿಯಲ್ ವೇಸ್ಟ್, ಅನಿಮಲ್ ವೇಸ್ಟ್, ಏರ್ಪೋರ್ಟ್ ವೇಸ್ಟ್, ಟಾಕ್ಸಿಕ್ ವೇಸ್ಟ್, ಬಯೋ ವೇಸ್ಟ್, ಎಲ್ಲ ವೇಸ್ಟ್ಗಳನ್ನು, ಹಾಸ್ಪಿಟಲ್ ವೇಸ್ಟ್, ಎಷ್ಟು ಜನದ HIV, ಬೇರೆ ರಕ್ತಗಳು, ಅದನ್ನೆಲ್ಲ ತೊಗೊಂಡೋಗಿ ಗುಡ್ಡೆಗಳು ಹಾಕೋದು. ಆ ಬೆಂಗಳೂರಲ್ಲಿ ಸುತ್ತಮುತ್ತ ಹಿಮಾಲಯದ ಗುಡ್ಡೆಗಳನ್ನು ಮಾಡಿಟ್ಟಿದೆ. ಅದ್ರ ಮೇಲೆ ಮಳೆ ಬಂದಾಗ ಮಳೆ ಬಿದ್ದರೆ ಆ ನೀರು, ಟಾಕ್ಸಿಕ್ ನೀರು ಗ್ರೌಂಡ್ ವಾಟರ್ಗೆ ಹೋಗುತ್ತೆ. ಗ್ರೌಂಡ್ ವಾಟರ್ ಎಂಟೈರ್ ಕಂಟ್ಯಾಮಿನೇಟ್ ಆಗಿದೆ. 90% ಗ್ರೌಂಡ್ ವಾಟರ್ ಕಂಟ್ಯಾಮಿನೇಟೆಡು. ಕುಡಿದ್ರೆ ಅದು ವಿಷನೇ. ಜೊತೆಯಲ್ಲಿ ಇವತ್ತು ತಿಂತಾ ಇರೋಂಥ ತರಕಾರಿಗಳು, ತಿಂತಾ ಇರೋಂಥ ಎಣ್ಣೆ, ಹಾಲು, ಗೋವಿಂದ ಬರೀ ವಿಷವನ್ನೇ ಕುಡಿದು ಜೀವನ ಮಾಡಿ ಎಲ್ಲೋ ಒಂದು ಕಡೆ ಮೋಸ್ಟ್ಲಿ ವಿಷಕಂಠನ ಥರ ಶಿವನ ಥರ ಆಗಕ್ಕೆ ಹೊರಟಿದ್ದಾರೆ. ಬಟ್ ಶಿವನೇ ನಾವೇನೇ. ವಿಷವನ್ನು ಶಿವ ಕುಡಿದ್ರೆ ಬಚಾವಾಗ್ತಾರೆ, ನಾವು ಕುಡಿದ್ರೆ ಸತ್ತೋಗ್ತೀವಿ, ರೋಗ ಬಂದು ಸತ್ತೋಗ್ತೀವಿ ಅಂತ ಹೇಳುತ್ತೆ. ಎಚ್ಚೆತ್ತುಕೊಳ್ಳಿ. ಬಿಫೋರ್ ಇಟ್ ಇಸ್ ಟೂ ಲೇಟ್. ಅಕ್ಸೆಪ್ಟೆಡ್. ಥ್ಯಾಂಕ್ ಯು.